ಇವತ್ತು ಕೆಲಸ ಡ್ರಾಪ್ ಮಾಡಿಬಿಡೋಣವಾ? ಹಾಗೊಂದು ವೇಳೆ ಡ್ರಾಪ್ ಮಾಡಿದ್ದೇ ಆದಲ್ಲಿ ಈಗಾಗಲೇ ಕೋಣೆಯಲ್ಲಿ ಇಟ್ಟು ಬಂದಿರುವ ಬಾಂಬ್ಗಳನ್ನು ಏನು ಮಾಡಬೇಕು? ಅವುಗಳನ್ನು ಅಲ್ಲೇ ಬಿಟ್ಟು ಹೋಗುವುದು ಸರಿಯಲ್ಲ. ವಾಪಸ್ ಹೋಗಿ ಅವುಗಳನ್ನು ಬಿಚ್ಚಿಕೊಂಡು ಬರೋದು ಮತ್ತೂ ಅಪಾಯಕಾರಿ. ಅದಕ್ಕೆ ಸಮಯವಿಲ್ಲ. ಫಿಕ್ಸ್ ಮಾಡಿದ ಬಾಂಬು ಬಿಚ್ಚಲು ಹೋದಾಗ ಸಿಡಿದು ಬಿಡುವ ಅಪಾಯವಿದೆ. ಹಾಗಾದರೆ ಖಾಲಿ ರೂಮಿನಲ್ಲಿ ಈಗಿಂದೀಗಲೇ ಉಡಾಯಿಸಿ ಬಿಡೋಣವಾ? ಓಹೋ, ತೀರಾ ಸೋಲೊಪ್ಪಿಕೊಂಡಂತಾಗುತ್ತದೆ. ಇಟಾಲಿಯನ್ನರು ಎಚ್ಚರಗೊಂಡು ಬಿಡುತ್ತಾರೆ. ಅದು ತೀರಾ ಮೂರ್ಖ ಕೆಲಸ. ಆಯಿತು, ಇನ್ನೂ 1 ತಾಸು ಕಾಯೋಣವೆಂದು ತೀರ್ಮಾನಿಸಿದ್ದಾಯಿತು. ಹಾಗಂತ ನಿರ್ಧರಿಸಿ ನಮ್ಮ ಕಾರುಗಳಿಗೆ ಹಿಂತಿರುಗಿದ 3 ನಿಮಿಷಕ್ಕೆ ಮರ್ಸಿಡೀಸ್ ಬೆನ್ಸ್ ಬಂದು ಹೋಟೆಲಿನ ಮುಂದೆ ನಿಂತಿತು. ಕಾರ್ನಲ್ಲಿ ಎಷ್ಟು ಜನರಿದ್ದಾರೆ ಕತ್ತಲಲ್ಲಿ ಗೊತ್ತಾಗ್ತಾ ಇಲ್ಲ. ಹೋಟೆಲಿನ ಮುಂಭಾಗಕ್ಕೆ ಸರಿಯಾಗಿ ನಿಂತಿದ್ದರೆ ಅಲ್ಲಿ ಕೊಂಚ ಬೆಳಕಾದರೂ ಇತ್ತು. ಇಲ್ಲಿಗೆ ಏನೂ ಕಾಣಿಸುತ್ತಿಲ್ಲ. ಅಷ್ಟರಲ್ಲಿ ಮರ್ಸಿಡೀಸ್ನ ಒಂದು ಬಾಗಿಲು ಬಿಚ್ಚಿಕೊಂಡು ಕಾರಿನ ಒಳಗಿನ ದೀಪ ತಾವಾಗೆ ಹತ್ತಿಕೊಂಡವು. ಹಿಂದಿನ ಸೀಟಿನಲ್ಲಿ ಇದ್ದವರು ಅವರೇ, ಜಾನ್ ಲೆಗಬುವೆ ಮತ್ತು ಕಾರ್ಲ್ ವಾಸ್ಕೊರಾಸಿ. ಮುಂದಿನ ಸೀಟಿನಲ್ಲಿ ಮತ್ತೊಬ್ಬನಿದ್ದ. ಅವನು ಬಾಡಿಗಾರ್ಡಾ? ಸ್ಟೀರಿಂಗ್ ವೀಲ್ ಹಿಡಿದವನು ಟ್ಯಾಕ್ಸಿ ಡ್ರೈವರ್. ಬಾಡಿಗಾರ್ಡ್ಗಳನ್ನು ಯಾರೂ ತಮ್ಮ ದೇಶಗಳಿಂದ ಕರೆತರುವುದಿಲ್ಲ. ಜರ್ಮನಿಯಲ್ಲೇ ಒಂದು ಚಿಕ್ಕ ಮಾಫಿಯಾ ಪಡೆ ಇದೆ. ಅವರಿಂದ 4 ದಿನಗಳ ಮಟ್ಟಿಗೆ ಬಾಡಿಗಾರ್ಡ್ಗಳನ್ನು ಹೈರ್ ಮಾಡುತ್ತಾರೆ. ಇವನು ಅಂಥವನ? ಗೊತ್ತಿಲ್ಲ. ಇಟಾಲಿಯನ್ನರು ಕೆಳಕ್ಕಿಳಿದು ಕಾರಿನ ಡೋರ್ ಮುಚ್ಚುತ್ತಿದ್ದಂತೆಯೇ ಒಳಗಿನ ದೀಪಗಳು ತಂತಾನೆ ಆರಿದವು. ಡ್ರೈವರ್ ಕಾರಿನ ಹೆಡ್ಲೈಟ್ ನಂದಿಸಿದ. ಆದರೆ ಗಾಡಿ ಗುರುಗುಡುತ್ತಲೇ ಇತ್ತು. ಕಾರಿನಲ್ಲಿದ್ದವರು ಕಾಯುತ್ತಿದ್ದರಾ? ಇಟಾಲಿಯನ್ನರು ಕೋಣೆಗೆ ಹೋಗಿ ಏನನ್ನಾದರೂ ಕಳಿಸುವವರಿದ್ದಾರಾ? ಅಥವಾ ಅವರು ರೂಮು ತಲುಪೋ ತನಕ ಕಾರಿನಲ್ಲಿ ಇರುವವರು ಕಾಯುವುದು ನಿಯಮವ? ಅಥವಾ ಇಟಾಲಿಯನ್ನರು ಪ್ಲಾನ್ ಬದಲಾಯಿಸಿ ಇವತ್ತೇ ಬೆಳಗಿನ ಜಾವ ವಿಮಾನ ಹಿಡಿದು ಹೊರಟು ಬಿಡುತ್ತಾರಾ? ಇದೊಳ್ಳೆ ಪೀಡೆ ಆಯ್ತಲ್ಲ. ಅವರಿಬ್ಬರನ್ನು ಕೋಣೆ ತಲುಪಿಸಿದ ನಂತರ ಸ್ಟೀವ್ ಬಂದು ಸಿಗ್ನಲ್ ಮಾಡ್ತಾನೆ ರೆಡ್ಡಿಗೆ. ಅವನ ಪಕ್ಕದಲ್ಲೇ ಸೌರವ್ ಕುಳಿತಿದ್ದಾನೆ. ಅಷ್ಟು ಸಿಗ್ನಲ್ ಸಾಕು, ನಾನು ಏನನ್ನೂ ಮಾಡಬೇಕಿರಲಿಲ್ಲ. ಆದರೆ ಕೆಳಗೆ ಈ ಮರ್ಸಿಡೀಸ್ ನಿಂತಿರುವಾಗ ಬಾಂಬ್ ಸಿಡಿಸುವುದು ಸರಿಯಾದೀತಾ? ಈ ಕ್ಷಣದಲ್ಲಿ ಸೌರವ್ನನ್ನ ತಡೆಯೋದಾದರೂ ಹೇಗೆ? ಅಕಸ್ಮಾತ್ ತಡೆದರೆ ರೂಮಿನ ಒಳಗೆ ಇರಿಸಿ ಬಂದಿರುವ ಬಾಂಬ್ಗಳನ್ನು ಏನು ಮಾಡಬೇಕು? ಅವು ಇನ್ಯಾವಾಗಲೋ ಸಿಡಿದು ಯಾರೋ ಅಬ್ಬೆಪಾರಿಗಳು ಸತ್ತರೆ? ನನಗೆ ಮುಂದಕ್ಕೆ ಯೋಚಿಸುವ ಅವಕಾಶವನ್ನೇ ನೀಡದೆ ಹೌಸ್ ಕೀಪಿಂಗ್ನ ಸ್ಟೀವ್ ಆಕಳಿಸುತ್ತಾ ಕೆನ್ನೆ ಕೆರೆದುಕೊಂಡು ಬಂದು ಹೋಟೆಲಿನಿಂದ ಹೊರಬಂದು ತಲೆಯ ಮೇಲಿನ ಟೋಪಿ ತೆಗೆದು ಒಮ್ಮೆ ತಲೆ ಕೆರೆದುಕೊಂಡು ಮತ್ತೆ ಟೋಪಿ ಇಟ್ಟುಕೊಂಡು ವಾಪಸ್ಸು ಹೋಟೆಲಿನ ಒಳಕ್ಕೆ ಹೋಗಿಬಿಟ್ಟ. ಸ್ಪಷ್ಟವಾಗಿಯೂ ಅದು ಸಿಗ್ನಲ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಾಂಬು ಸಿಡಿಯುತ್ತವೆ. ದೊಡ್ಡ ಶಬ್ದವಾಗಲಿಕ್ಕಿಲ್ಲ, ಆದರೆ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಇನ್ನೇನು 2-3 ಕ್ಷಣ. ನಾನು ಕಾಯತೊಡಗಿದೆ. 2 ಆದವು, 3, 4, 5 ಆದವು. ಓಹೋ, ಏನೂ ಆಗಲಿಲ್ಲ. ಏನೂ ಕಾಣಿಸಲಿಲ್ಲ. ಸೌರವ್ ಮತ್ತು ರೆಡ್ಡಿ ಕುಳಿತಿದ್ದ ಕಾರು ನನಗೆ ಸ್ಪಷ್ಟವಾಗಿ ಕಾಣಿಸುವಷ್ಟು ಹತ್ತಿರದಲ್ಲಿ ಇರಲಿಲ್ಲ. ಸ್ಟೀವ್ ಹೊರಬಂದು ಕೊಟ್ಟು ಹೋದ ಸಿಗ್ನಲ್ ಸೌರವ್ಗೆ ಅರ್ಥವಾಗಲಿಲ್ವಾ? ಕಾಣಿಸಲಿಲ್ವಾ? ಅವನೇಕೆ ಕಾರ್ನಲ್ಲಿ ಕುಳಿತು ತನ್ನ ಡಿವೈಸ್ ಮೂಲಕ ಡಿಟೋನೇಟ್ ಮಾಡ್ತಾ ಇಲ್ಲ? ಅಥವಾ ನನ್ನ ಸಿಗ್ನಲ್ಗೆ ಕಾಯ್ತಾ ಇದ್ದಾನಾ? ಕಪ್ಪು ಮರ್ಸಿಡೀಸ್ ಹೋಗಲೆಂದು ಕಾಯುತ್ತಿದ್ದಾನಾ? ಅದು ಅವನ ಜವಾಬ್ದಾರಿ ಅಲ್ಲ. ಮರ್ಸಿಡೀಸ್ ಅಲ್ಲಿ ನಿಂತೇ ಇತ್ತು, ಗುರುಗುಡುತ್ತಾ, ಅನಿಷ್ಟದಂತೆ. ಯಾಕೋ ಇವತ್ತು ಅವಘಡವೊಂದು ಸಂಭವಿಸಲಿದೆ ಅಂತ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಸೌರವ್ನ ಕಾರಿನ ಬಾಗಿಲು ಬಿಚ್ಚಿಕೊಂಡಿತ್ತು. ಆದರೆ ಕೆಳಕ್ಕಿಳಿದವನು ರೆಡ್ಡಿ. ಅವನ ಕೈಯಲ್ಲಿ ಚಿಕ್ಕ ಬ್ಯಾಗ್ ಇರೋದನ್ನು ಗಮನಿಸಿದೆ. ಅದು ಏನೆಂಬುದು ನನಗೆ ಗೊತ್ತು. ತರಿಸಿದ 10 ಬಾಂಬ್ಗಳ ಪೈಕಿ 8 ಮಾತ್ರ ಕೋಣೆಯ ಒಳಗಿನ ಮಂಚದ ಅಡಿಗೆ ಫಿಕ್ಸ್ ಆಗಿವೆ. ಇನ್ನು 2 ಅದೇ ಬ್ಯಾಗ್ನಲ್ಲಿ ಇವೆ. ಆದರೆ ಅವುಗಳೊಂದಿಗೆ ರೆಡ್ಡಿಗೇನು ಕೆಲಸ? ಅವನು ಕೈಯಲ್ಲಿ ಬ್ಯಾಗ್ ಹಿಡಿದು ಹೋಟೆಲಿನ ಒಳಕ್ಕೆ ನಡೆಯತೊಡಗಿದಾಗ ನಿಜಕ್ಕೂ ನನ್ನ ಎದೆ ಢವಗುಡತೊಡಗಿತು.
ರೆಡ್ಡಿ ಯಾವುದೋ ಉದ್ವೇಗಕ್ಕೆ ಬಿದ್ದವನಂತೆ ನಡೆಯುತ್ತಿದ್ದ. ಸ್ಟುಪಿಡ್ ಫೆಲೋ, ಏನು ಅನಾಹುತ ಮಾಡಲಿದ್ದಾನೆ? ದಾಪುಗಾಲಿಡುತ್ತಿರುವ ರೀತಿ ನೋಡು. ಅವನು ನನ್ನೆಡೆಗೆ ಅಪ್ಪಿ ತಪ್ಪಿ ಕೂಡ ನೋಡಲಿಲ್ಲ. ನೋಡಲಿಕ್ಕೇನಿದೆ, ನನ್ನ ಕೆಲಸ ನಾನು ಮಾಡ್ತೀನಿ ಎಂಬ ಧರತಿಯಲ್ಲಿ ನಡೀತಾ ಇದ್ದ. ಅವನನ್ನು ಆ ಕ್ಷಣದಲ್ಲಿ ನಾನಿರಲಿ, ಸ್ವತಃ ಭಗವಂತನೂ ತಡೆಯಲು ಸಾಧ್ಯವಿರಲಿಲ್ಲ. ಆದರೂ ನಾನು ಕಾರಿನಲ್ಲಿ ಸುಮ್ಮನೆ ಕೂಡಲಾಗದೆ ಚಕ್ಕನೆ ಇಳಿದೆ. ಕಿಸೆಯಲ್ಲಿ ಬೆರೆಟ್ಟಾಯಿತು. ಒಂದು ಕಣ್ಣು ಕಪ್ಪು ಮರ್ಸಿಡಿಸ್ನ ಮೇಲಿಟ್ಟುಕೊಂಡೇ ಹೋಟೆಲಿನತ್ತ ಹೆಜ್ಜೆ ಹಾಕಿದೆ. ಒಳಗೆ ರಿಸೆಪ್ಷನ್ನಲ್ಲಿ ಯಾರೂ ಇರಲಿಲ್ಲ. ಲಾಬಿ ನಿರ್ಮಾನುಷವಾಗಿತ್ತು. ಸುಮ್ಮನೆ ಲಿಫ್ಟಿನ ಕಡೆಗೆ ನೋಡಿದೆ. ಅದರ ಗಾಜಿನ ಗುಂಡಿಗಳ ಹಿಂದಿನ ಆರೋ ಮಾರ್ಕ್ 5ನೆಯ ಮಹಡಿಯತ್ತ ತೋರಿಸುತ್ತಿತ್ತು. ರೆಡ್ಡಿ ಆಗಲಿ ಸ್ಟೀವ್ ಆಗಲಿ ಕಾಣಿಸಲಿಲ್ಲ. ಇಟಾಲಿಯನ್ನರು 5ನೇ ಫ್ಲೋರ್ನಲ್ಲಿ ಇರುವುದು ನನಗೆ ಗೊತ್ತಿತ್ತು. ರೆಡ್ಡಿ ಅದೇ ಲಿಫ್ಟ್ನಲ್ಲಿ 5ನೇ ಫ್ಲೋರ್ಗೆ ಹೋಗಿದ್ದಾನೆ. ಲಿಫ್ಟ್ ಕೆಳಕ್ಕೆ ತರುವುದು ಸರಿಯಲ್ಲ. ಅವನಿಗೆ ತೊಂದರೆಯಾದೀತು. ಬದಲಿಗೆ ನಾನೇ ಮೆಟ್ಟಿಲು ಹತ್ತತೊಡಗಿದೆ. 10 ಮೆಟ್ಟಿಲು ಹತ್ತಿರಬಹುದು. ಆಗ ಕೇಳಿಸಿತು ಶಬ್ದ. ದೊಡ್ಡ ಶಬ್ದವೇನಲ್ಲ, ಆದರೆ ಅದು ಯಾವುದರ ಶಬ್ದ ಎಂಬುದು ಎಂಥವರಿಗೂ ಅರ್ಥವಾಗ್ತಾ ಇತ್ತು. ನಾನು ತಕ್ಷಣ ವಾಪಸ್ಸು ಮೆಟ್ಟಿಲಿಳಿದು ಕಿಸೆಯ ಒಳಗಿನ ಬೆರೆಟ್ಟ ಮೇಲೆ ಕೈಯಿಟ್ಟುಕೊಂಡು ಗೋಡೆಗೆ ಬೆನ್ನು ಒತ್ತಿ ನಿಂತೆ. ಲಿಫ್ಟ್ನ ಬಾಗಿಲು ತೆರೆದುಕೊಂಡಿತು. ಹೊರಬಂದವನು ರೆಡ್ಡಿ. ಅವನ ಕೈಯಲ್ಲಿ ಈಗ ಬ್ಯಾಗ್ ಇರಲಿಲ್ಲ. ಬದಲಿಗೆ ಸ್ಟೀವ್ನ ಅಂಗಿಯ ಕಾಲರನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ. ಸ್ಟೀವ್ ನಿದ್ದೆಯಲ್ಲಿ ಬೆಚ್ಚಿ ಬಿದ್ದು ಎದ್ದ ಮಗುವಿನಂತೆ ಚೀರುತ್ತಿದ್ದ. ನನ್ನನ್ನು ನೋಡ್ತಾ ಇದ್ದಂತೆಯೇ ರೆಡ್ಡಿ, ಫಕಿಂಗ್ ಸೌರವ್, ಫಕಿಂಗ್ ಬಾಂಬ್, ಕಡೆಗೆ ನಾನೇ ಮಾಡಬೇಕಾಯ್ತು ಚೀಫ್ ಅಂತ ಕಿರುಚಿ ಹೇಳ್ದ. ಏನು ಎಡವಟ್ಟಾಗಿರಬಹುದು ಎಂಬ ಅಂದಾಜು ನನಗೆ ತಕ್ಷಣ ಆಗಿತ್ತು. ಕಿವಿ ಹರಿದ ಮೇಕೆಯಂತೆ ಅದು ಯಾವುದೋ ಭಾಷೆಯಲ್ಲಿ ಹೊರಳುತ್ತಿದ್ದ ಸ್ಟೀವ್ನನ್ನು ತಳ್ಳಿಕೊಂಡೇ ನಾವು ಹೊರ ನಡೆದೆವು. ಅವನು ರೆಡ್ಡಿಯ ಕಡೆಗೆ ಕೈ ತೋರಿಸಿ ಮರ್ದರ್ ಮರ್ದರ್ ಅಂತ ತೊದಲುತ್ತಿದ್ದ. ಭಯದಿಂದಾಗಿ ಗಡಗಡ ನಡಗುತ್ತಿದ್ದ. ಖನಾಸಾ ಕಿಮ್ನ ಗ್ರೂಪ್ನವನೇ ಇರಬಹುದು, ಆದರೆ ಹತ್ಯೆಗಳನ್ನು ಯಾವತ್ತೂ ನೋಡಿದವನಲ್ಲ. ಅವನನ್ನು ತಳ್ಳಿಕೊಂಡು ನಮಗೆ ಹೋಟೆಲಿನಿಂದ ಹೊರಬಿದ್ದರೆ ಸಾಕಿತ್ತು. ಆದರೆ ಅನಾಲಿಸಿಸ್ ವಿಂಗಿನ ಒಂದು ಅತಿ ಮುಖ್ಯ ಪಾಠ ಅವತ್ತು ನನಗೆ ಮರೆತೇ ಹೋಗಿತ್ತು. ಒಳಕ್ಕೆ ಬಂದ ದಾರಿಯಲ್ಲೇ ಹೊರಕ್ಕೆ ನಡೆಯಬಾರದು. ಸ್ಟೀವ್ನನ್ನು ತಳ್ಳಿಕೊಂಡು ಬಂದ ನಾವು ಮಾಡಿದ ತಪ್ಪೇ ಅದು. ಹೊರಕ್ಕೆ ಬರ್ತಾ ಇದ್ದಂತೆಯೇ ಕಪ್ಪು ಮರ್ಸಿಡಿಸ್ ಕಾಣಿಸಿತ್ತು. ಡ್ರೈವರ್ ಸೀಟ್ನ ಪಕ್ಕದಲ್ಲಿ ಕುಳಿತಿದ್ದ ದೈತ್ಯ ದೇಹಿ ಆಗಷ್ಟೇ ಆದ ಸ್ಫೋಟವನ್ನು ಕೇಳಿಸಿಕೊಂಡಿದ್ದ. ಖಚಿತವಾಗಿಯೂ ಅವನು ಇಟಾಲಿಯನ್ನರ ರಕ್ಷಣೆಗೆ ನೇಮಿಸಲಾದ ಬಾಡಿಗಾರ್ಡೆ. ಹೋಟೆಲಿನಿಂದ ಹೊರಬಿದ್ದ ನಮ್ಮನ್ನು ನೋಡ್ತಾ ಇದ್ದಂತೆಯೇ ಅವನು ಕಾರಿನ ಡೋರ್ ತೆಗೆದ. ಹೊತ್ತಿಕೊಂಡ ಕಾರಿನ ಒಳಗಿನ ದೀಪಗಳ ಬೆಳಕಿನಲ್ಲಿ ನೋಡಿದೆ. ಹ್ಯೂಜ್ 6.5 ಅಡಿ ಎತ್ತರವಿದ್ದ ನಿರ್ಭಾವುಕ ಮುಖದ ಜರ್ಮನ್. ಅವನ ಬಲಗೈ ಚಕ್ಕನೆ ಎಡಕಂಕುಳಿನ ಕಡೆಗೆ ಸರಿದುದನ್ನು ನೋಡಿದೆ. ಅವನ ಪಿಸ್ತೂಲ್ ಇರುವುದೇ ಎಡಕಂಕುಳ ಕೆಳಗಿನ ಪೌಚ್ನಲ್ಲಿ. ಅವನು ನಿಜಕ್ಕೂ ಪಿಸ್ತೂಲ್ ಹಿರಿದು ನಮ್ಮೆಡೆಗೆ ಫೈರ್ ಮಾಡ್ತಾ ಇದ್ದನಾ? ಗೊತ್ತಿಲ್ಲ. ಕೇಳಿಸಿದ ಸ್ಫೋಟ, ಕಾಣಿಸಿದ ಬೆಂಕಿ, ಸ್ಟೀವ್ನನ್ನು ಬಲವಂತವಾಗಿ ದಬ್ಬಿಕೊಂಡು ಬರುತ್ತಿರುವ ನಾವು, ಒಳಗೆ ಏನಾಗಿರಬಹುದು ಅಂತ ಒಂದಕ್ಕೊಂದು ಕನೆಕ್ಟ್ ಮಾಡಿಕೊಂಡವನು ತನಗೆ ಅರಿವಿಲ್ಲದೆ ನಮ್ಮನ್ನು ನೋಡಿದ ಕೂಡಲೇ ಪಿಸ್ತೂಲ್ಗೆ ಕೈ ಹಾಕಿದನ. ಹೇರ್ ಟ್ರಿಗರ್ ರೆಸ್ಪಾನ್ಸ್. ಅವನು ಮಾಫಿಯಾದವನೇ ಇರಬಹುದು, ಆದರೆ ಅವನಿಗೂ ಒಂದು ಟ್ರೈನಿಂಗ್ ಅಂತ ಆಗಿರುತ್ತದೆ ಅಲ್ವೇ? ಪಿಸ್ತೂಲ್ ಇಟ್ಟುಕೊಂಡು ಓಡಾಡುವ ಮನುಷ್ಯನಿಗೆ ಅಂತಹ ರಿಫ್ಲೆಕ್ಸ್ಗಳು ಇರೋದು ಸಹಜ. ಅವನು ಪಿಸ್ತಲ್ನ ಕಡೆಗೆ ಕೈ ಚಾಚುತ್ತಿದ್ದಂತೆಯೇ ನಾನು ಬೆರೆಟ್ಟ ಹಿರಿದೆ. ಆದರೆ ಮೊದಲು ಫೈರ್ ಮಾಡಿದವನು ರೆಡ್ಡಿ. ಫಿಮ್ ಫಿಮ್. ಅದರ ಬೆನ್ನಲ್ಲೇ ನನ್ನ 2 ಕಾಡತೂಸು ಹಾರಿದವು. ನಾನು ಹಾರಿಸಿದ ಗುಂಡು ತಾಕಿದುವಾ? ನಾಟ್ ಶೋರ್. ರೆಡ್ಡಿ ಮಾತ್ರ ಕರಾರುವಕ್ಕಾಗಿ ಗುರಿ ಇಟ್ಟಿದ್ದ. ಕ್ಷಣಾರ್ಧದಲ್ಲಿ ಜರ್ಮನ್ ಬಾಡಿಗಾರ್ಡ್ ತನ್ನ ಸೀಟಿನಲ್ಲಿ ಕುಸಿದದ್ದು, ಅವನ ಕೋಟಿನ ಕಾಲರ್ ಹಿಡಿದು ಅವನನ್ನು ಕಾರಿನ ಒಳಕ್ಕೆ ಡ್ರೈವರ್ ಎಳೆದುಕೊಂಡದ್ದು ಕಾಣಿಸಿತು. ಡ್ರೈವರ್ ನಿಜಕ್ಕೂ ಬಲಿಷ್ಠನಿರಬೇಕು. ಅಂತಹ ದೈತ್ಯ ದೇಹಿಯನ್ನ ಒಳಕ್ಕೆ ಎಳೆದು ಹಾಕ್ಕೊಂಡಿದ್ದ.
ಮರುಕ್ಷಣ ಮರ್ಸಿಡೀಸ್ ದೊಡ್ಡ ವೇಗದಲ್ಲಿ ಅಲ್ಲಿಂದ ಹೊರಟದ್ದು ಕಾಣಿಸಿತು, ಕೇಳಿಸಿತು. ನನ್ನ ಕಾರಿನ ಬಳಿಗೆ ತಲುಪೋ ಹೊತ್ತಿಗೆ ಸ್ಟೀವ್ ಅಕ್ಷರಶಃ ಎಚ್ಚರ ತಪ್ಪಿದ್ದ. ಕಾಲ್ಸ್ ರೂಹೆ ಪೊಲೀಸರು ಹೋಟೆಲನ್ನು ಸುತ್ತುವರಿಯುವಷ್ಟರಲ್ಲಿ ನಾವು ಸ್ಟುವೆನ್ಸಿಯಾ ಸೇಫ್ ಹೌಸ್ನಲ್ಲಿ ಜಮೆಯಾಗಿದ್ದೆವು. ಎಲ್ಲರ ಮುಖದಲ್ಲೂ ಭಯಂಕರ ಬಿಗುವಿತ್ತು. ಆದ ಅನಾಹುತ ಸಣ್ಣದಲ್ಲ. ಆದರೆ ಎಲ್ಲಕ್ಕಿಂತ ಮುಂಚೆ ನಾವು ಎತ್ತಿಕೊಂಡು ಬಂದಿದ್ದ ಸ್ಟೀವ್ನನ್ನು ಸಮಾಧಾನಪಡಿಸಿ ಸರಿ ಮಾಡಬೇಕಿತ್ತು. ಅವನು ಎಚ್ಚರಗೊಂಡ ಮರುಕ್ಷಣ ರೆಡ್ಡಿಯತ್ತ ಕೈ ತೋರಿಸಿ ಮರ್ಡರ್ ಮರ್ಡರ್ ಎನ್ನುತ್ತಿದ್ದ. ಅವನಿಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ. ಒದೆ ತಿಂದ ನಾಯಿ ಊಳಿಟ್ಟಂತೆ ಊಳಿಟ್ಟು ಅಳುತ್ತಿದ್ದ. ನನಗೆ ಥಟ್ಟನೆ ಏನೋ ನೆನಪಾಯಿತು. ಊರಿಗೆ ಹೋದಾಗ ಅಪ್ಪನಿಗೆ ಕೊಡಲೆಂದು ಇಟಲಿಯ ವೆರೋನಾದಲ್ಲಿ ಒಂದು ಬಾಟಲ್ ಗ್ರಾಪ್ಪಾ ಖರೀದಿ ಮಾಡಿದ್ದ. ಭಯಂಕರ ಸ್ಟ್ರಾಂಗ್ ಡ್ರಿಂಕ್. ಅಭ್ಯಾಸ ಇಲ್ಲದವರು ಕುಡಿದ್ರೆ 2 ದಿನ ಮೇಲಕ್ಕೇಳೋದಿಲ್ಲ. ಬಾಟಲಿಯಿಂದ ಒಂದು ಪಟಿಯಾಲ ಪೆಗ್ ಬಗ್ಗಿಸಿದವನೇ ಇನ್ನೂ ಚೀರುತ್ತಲೇ ಇದ್ದ ಸ್ಟೀವ್ನ ಗಂಟಲಿಗೆ ನಾನೇ ನೇರವಾಗಿ ಸುರಿದೆ. 2 ನಿಮಿಷದ ನಂತರ ಜರ್ಮನ್ ನೆಟ್ಟಗಾಗಿ ಬಿಟ್ಟ. ಅವನ ಕೈಗೆ ಫೋನ್ ಕೊಟ್ಟು ಮಾತನಾಡು ಅಂದೆ. ಆ ಕಡೆ ಖನಾಸಾಕಿಮ್ ಮಾತನಾಡ್ತಾ ಇದ್ದ. ಕುಡಿಯೋಕೆ ಏನು ಕೊಟ್ಟಿದ್ದಾರೆ? ಕಿಮ್ ಕೇಳಿದ್ದ. ಗ್ರಾಪ್ಪಾ. ಇವನು ತೊದಲಿದ್ದ. ಆಮೇಲೆ ಅದೇನು ಮಾತುಕತೆಯಾಯಿತೋ ಗೊತ್ತಿಲ್ಲ. ಸ್ಟೀವ್ ಇನ್ನೊಂದು ಪೆಗ್ ಗ್ರಾಪ್ಪಾ ಕುಡಿದು ಕೈಗೆ ತುರುಕಿದ 500 ಯೂರೋಗಳನ್ನು ಸಂಭ್ರಮದಿಂದ ಜೇಬಿನಲ್ಲಿ ಇಟ್ಟುಕೊಂಡು ಡಾಂಕೆ ಶೋಯನ್ ವಿಲೆನ್ ಡಾಂಕೆ ಡಾಂಕೆ ಅನ್ನುತ್ತಾ ಹೊರಟು ಬಿಟ್ಟ. ಅದರ ಅರ್ಥ ಉಪಕಾರವಾಯಿತು, ತುಂಬ ಉಪಕಾರವಾಯಿತು. ಅವನು ಅಪ್ಪಿತಪ್ಪಿ ಕೂಡ ರೆಡ್ಡಿಯ ಕಡೆಗೆ ನೋಡಲಿಲ್ಲ. ಕಾಲ್ಸ್ ರೂಹೆಗೆ ಅವನನ್ನು ಬಿಟ್ಟು ಬಂದ ಭೀಷಮ್ ಸುದ್ದಿ ತಂದಿದ್ದ. ಜರ್ಮನ್ ಪೊಲೀಸರು ಪ್ರತಿ ರಸ್ತೆ, ಪ್ರತಿ ಏರ್ಪೋರ್ಟ್ ಕಾಯ್ತಾ ಇದ್ದಾರೆ. ಇಟಾಲಿಯನ್ನರ ಹತ್ಯೆಗೆ ಅವರದ್ದೇ ಕಂಪನಿಯ ಒಳಗಿನ ರಾಜಕೀಯ ಕಾರಣವಾಗಿರಬಹುದು. ಆದರೆ ಬಾಡಿಗಾರ್ಡ್ ಸತ್ತಿದ್ದಾನಾ? ಆ ಸುದ್ದಿ ಇಲ್ಲ. ಬಹುಶಃ ಜರ್ಮನಿಯ ಮಾಫಿಯಾ ಅದನ್ನು ಮುಚ್ಚಿ ಹಾಕಿದೆ. ಆದರೆ ರೆಡ್ಡಿ ಹಾಗೇಕೆ ಮಾಡ್ದ? ಚರ್ಚೆ ರಾದ್ಧಾಂತಕ್ಕಿಟ್ಟುಕೊಂಡಿತ್ತು. ತರಿಸಿದ್ದ ಬಾಂಬುಗಳ ಬಗ್ಗೆ ಸೌರವ್ ಮೊದಲಿಂದಲೂ ಅಸಮಾಧಾನಗೊಂಡಿದ್ದ. ಈಗ ಅವನನ್ನು ಆವರಿಸಿಕೊಂಡಿದ್ದುದು ಅವಮಾನ. ನನಗೆ ಗೊತ್ತು, ನೀವೆಲ್ಲ ನಾನು ಎಷ್ಟು ನಿಷ್ಪ್ರಯೋಜಕ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಆದರೆ ಸಾರಿ, ನಾನು ಟ್ರಾನ್ಸ್ಮಿಟರ್ ಮೊದಲೇ ಚೆಕ್ ಮಾಡಿದ್ದೆ, ಅದು ಸರಿ ಇತ್ತು. ಆದರೆ ಏನೇ ಹರಸಾಹಸ ಮಾಡಿದ್ರೂ ಕೊನೆ ಘಳಿಗೆಯಲ್ಲಿ ಡಿಟೋನೇಟ್ ಆಗಲಿಲ್ಲ. ಶತ್ರುವನ್ನು ಕೊಲ್ಲೋಕೆ ಬಾಂಬ್ಗಿಂತ ಅದ್ಭುತವಾದ ವೆಪನ್ ಇನ್ನೊಂದಿಲ್ಲ. ಆದರೆ ಸಮ್ಟೈಮ್ಸ್ ಆದರೆ ನನಗೆ ಸುಮ್ಮನೆ ಕೂರೋಕ್ಕೆ ಸಾಧ್ಯ ಆಗಲಿಲ್ಲ. ಸೌರವ್ ಬ್ಯಾಗ್ನಲ್ಲಿ 2 ಬಾಂಬ್ ಇದ್ವು. ಹೆಗಲಿಗೆ ಹಾಕ್ಕೊಂಡವನೇ ಹೋಟೆಲ್ನ ಒಳಕ್ಕೆ ಹೋದೆ. ಸ್ಟೀವ್ ನಿದ್ದೆಗಣ್ಣಿನಲ್ಲಿದ್ದ. ಅವನ ಸಮೇತ 5ನೇ ಫ್ಲೋರಿಗೆ ಹೋಗಿ ಅವನ ಕೈಯಲ್ಲೇ ಬೆಲ್ ಮಾಡಿಸ್ದೆ. ಬಾಗಿಲು ತೆಗೆಯೋ ಮುನ್ನ ಇಟಾಲಿಯನ್ಗಳ ಪೈಕಿ ಒಬ್ಬ ಯಾರು ಅಂತ ಕೇಳ್ದ. ಉತ್ತರಿಸಿದವನು ಸ್ಟೀವ್. ಅವನಿಗೆ ಏನಾಗಲಿದೆ ಎಂಬುದು ಗೊತ್ತಿರಲಿಲ್ಲ. ಚಿಲಕ ತೆರೆದ ಶಬ್ದ ಕೇಳಿಸಿದ ಕೂಡಲೇ ಬ್ಯಾಗ್ನಲ್ಲಿದ್ದ ಒಂದು ಬಾಂಬ್ ಕೈಗೆತ್ತಿಕೊಂಡೆ. ಸ್ಟೀವ್ನನ್ನ ಆಚೆಗೆ ನೂಕಿದವನೇ ತೆರೆದ ಕೋಣೆಯ ಒಳಕ್ಕೆ ಮೊದಲು ಬಾಂಬ್ ಎಸೆದೆ. 2ನೇಯದ್ದನ್ನು ಎಸೆಯುವುದರ ಒಳಗಾಗಿ ಮಂಚದ ಕೆಳಗಿನ 6 ಬಾಂಬ್ಗಳು ಬಿರಿದು ಬಿಟ್ಟವು. ತೆರೆದ ಬಾಗಿಲು ಗಪ್ಪನೆ ಮುಚ್ಚಿದವನೇ ಸ್ಟೀವ್ನನ್ನ ಕತ್ತು ಹಿಡಿದು ಕೆಳಕ್ಕೆ ದೂಡ್ಕೊಂಡು ಬಂದೆ. ಇದಲ್ಲದೆ ಇನ್ನೇನು ಮಾಡಬಹುದಾಗಿತ್ತು? ಫಕ್ ಸೌರವ್, ಫಕ್ ಬಾಂಬ್ಸ್ ಅಂದ ರೆಡ್ಡಿ ಬುಸುಗುಡುತ್ತಿದ್ದ. ಇಟಾಲಿಯನ್ನರನ್ನ ಫೈರ್ ಮಾಡಿ ಕೊಲ್ಲಬಹುದಾಗಿತ್ತಲ್ಲ, ನಿನ್ನ ಹತ್ರ ಬೆರೆಟ್ಟಾ ಇತ್ತು. ನಂಬಿ ಕೇಳಿದ. ಫಕ್ ಬೆರೆಟಾ. ಇವನು ಸೌರವ್ ಇಟ್ಟು ಬಂದಿದ್ದ ಬಾಂಬ್ಗಳನ್ನು ಏನು ಮಾಡ್ತಾ ಇದ್ರಿ? ಅಲ್ಲೇ ಬಿಡ್ತಾ ಇದ್ರಾ? ರೆಡ್ಡಿ ಕೇಳಿದ ಪ್ರಶ್ನೆಗೆ ಯಾರಲ್ಲೂ ಉತ್ತರವಿರಲಿಲ್ಲ. ಆದರೆ ರೆಡ್ಡಿ, ಮರ್ಸಿಡೀಸ್ನಲ್ಲಿ ಇದ್ದವನನ್ನ ಯಾಕೆ ಶೂಟ್ ಮಾಡಿದೆ? ನಾನು ಬಹಳ ಕಟುವಾದ ದನಿಯಲ್ಲಿ ಕೇಳಿದ್ದೆ. ಯಾಕೆ ಅಂದರೆ
ವಾಟ್ ಯು ಮೀನ್ ಚೀಫ್? ನೀವು ಬೆರಟ ತೆಗೆದ್ರೆ ಅವನು ಕಾರ್ನಲ್ಲಿ ಕೂತು ವೆಪನ್ ತೆಗಿತಾ ಇದ್ದ. ಅವನು ಕೆಳಗಿಳಿದು ಫೈರ್ ಮಾಡೋ ತನಕ ಕಾಯ್ಬೇಕಿತ್ತ? ಜಸ್ಟ್ ಫೈರ್ಡ್ ಹಿಮ್. ಏನಾಯ್ತು ಈಗ? ರೆಡ್ಡಿ ವಾದಕ್ಕೆ ಬಿದ್ದಿದ್ದ. ಅವನ ಹಠ ಸರಿಯಾಗೇ ಇತ್ತು. ಆದದ್ದಾಯ್ತು, ಮುಂದಿನ ಟಾರ್ಗೆಟ್ ನೋಡಿ ಅಂದವನು ಭೀಷಮ್. ಅವನ ಮಾತಿಗೆ ಯಾರಲ್ಲೂ ಎದುರುತ್ತರವಿರಲಿಲ್ಲ. ಅವತ್ತಿಗೆ ನಾವು ಕಾರ್ಲೋಸ್ ಮಾಥುರ್ ಕೊಟ್ಟ ಪಟ್ಟಿಯಲ್ಲಿನ 18 ಹೆಸರುಗಳ ಪೈಕಿ 13 ಜನರನ್ನ ಮುಗಿಸಿದ್ದೆವು. ಪರ್ಫೆಕ್ಟ್. ಆದರೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಪಟ್ಟಿಯಲ್ಲಿಲ್ಲದ ಬಾಡಿ ಗಾರ್ಡ್ಗೆ ಗುಂಡು ಬಿದ್ದಿತ್ತು. ಅದೇ ತುಂಬಾ ದೊಡ್ಡ ತಪ್ಪಾಯ್ತಾ? ಸನ್ನಿವೇಶ ಬದಲಾಗ್ತಾ ಇದೆ. ವಿಮಾನದ ಮೂಲಕ ಕಾಲ್ಸ್ ರೂಹೆಯಿಂದ ಹೊರಬೀಳಲು ಸಾಧ್ಯವೇ ಇರಲಿಲ್ಲ. ಇಟಾಲಿಯನ್ ಶ್ರೀಮಂತರಿಬ್ಬರ ಹತ್ಯೆ ಎಂತಹ ಸಂಚಲನ ಉಂಟು ಮಾಡಿತ್ತೆಂದರೆ ಫ್ರಾಂಕ್ಫರ್ಟ್ ಏರ್ಪೋರ್ಟಿನ ತುಂಬ ಜರ್ಮನ್ ಪೊಲೀಸರು ಪಹರೆ ತಿರುಗುತ್ತಿದ್ದರು. ಬಾಡಿಗಾರ್ಡ್ ಕಾರಿನಲ್ಲಿ ಸತ್ತಿದ್ದನ? ಅದು ಎಲ್ಲೂ ಸುದ್ದಿಯಾಗಿರಲಿಲ್ಲ. ಬಹುಶಃ ಅವನ ಮಾಫಿಯಾ ಸದ್ದಿಲ್ಲದೆ ಹೆಣವನ್ನ ನೆಲದ ಒಳಕ್ಕೆ ಅದುಮಿಟ್ಟಿರಬಹುದು. ನಾವು ನಾನಾ ದಾರಿ ಹಿಡಿದು ಕಾರ್ಲ್ಸ್ ರೂಹೆಯಿಂದ ಮ್ಯೂನಿಕ್ಗೆ ತಲುಪ ಹೊತ್ತಿಗೆ ಸಾಕಾಗಿತ್ತು. ಎಲ್ಲರಿಗಿಂತ ಮುಂಚೆ ತಲುಪಿದ್ದ ಭೀಷಮ್ ಅಲ್ಲಿನ ಒಲಿಂಪಿಕ್ ವಿಲೇಜ್ ಬಳಿ ವಿಶಾಲವಾದದ್ದೊಂದು ಬಂಗಲೆ ಹಿಡಿದಿದ್ದ. 5 ಜನಕ್ಕೆ ಸಾಕಾಗುವಂತಹ ಬಂಗಲೆ ಅದು. ಸೌರವ್ ತನಗಾದ ನಿರಾಸೆ, ಶಾಕ್ನಿಂದ ಹೊರಬಂದಿರಲಿಲ್ಲ. ಹೀಗಾಗಿ ಅವನನ್ನು ನಾನೇ ಜೊತೆಯಲ್ಲಿ ಇಟ್ಟುಕೊಂಡಿದ್ದೆ. ಕೊಂಚ ಹೆಚ್ಚೇ ಸೆನ್ಸಿಟಿವ್ ಮನಸ್ಸು ಅವನದ್ದು. ತನಗೊಂದು ಮಾತು ಹೇಳದೆ ಹೋಟೆಲ್ಲಿಗೆ ನುಗ್ಗಿ ಕೋಣೆಯೊಳಕ್ಕೆ ಬಾಂಬ್ ಎಸೆದಿದ್ದ ರೆಡ್ಡಿ. ಅಷ್ಟೇ ಆಗಿದ್ದಿದ್ದರೆ ಸೌರವ್ ನೊಂದ್ಕೊಳ್ತಾ ಇರಲಿಲ್ಲ. ಸೌರವ್, ಫಕ್ ಹಿಮ್, ಫಕ್ ಹಿಸ್ ಬಾಂಬ್ಸ್ ಅಂತ ಮೇಲಿಂದ ಮೇಲೆ ಅವನು ಅಂದಿದ್ದ. ಲುಕ್, ನಾವೆಲ್ಲ ನಮ್ಮ ಮನೆಗಳಿಂದ, ದೇಶದಿಂದ ತಿಂಗಳುಗಟ್ಟಲೆ ದೂರ ಇದ್ದೀವಿ. ಅಲೆಮಾರಿ ಕೊಲೆಗಡಕರಂತೆ ಊರೂರು, ದೇಶ ಅಲಿತಾ ಇದ್ದೀವಿ. ಚಿಕ್ಕ ವಯಸ್ಸಿನಲ್ಲಿ ಇಂತಹದ್ದೆಲ್ಲ ಅದ್ಭುತ ಸಾಧನೆ ಅಂತ ಅನ್ನಿಸಬಹುದು. ಎಕ್ಸೈಟ್ಮೆಂಟ್ ಇರುತ್ತೆ ಆಗ. ಮನಸ್ಸಿಗೆ ಆ ಎಕ್ಸೈಟ್ಮೆಂಟ್ ಎನರ್ಜಿಯಾಗಿ ಕೆಲಸ ಮಾಡುತ್ತೆ. ಆದರೆ ಮಧ್ಯ ವಯಸ್ಸು ಹಾಗೆಲ್ಲ ಎಕ್ಸೈಟ್ ಆಗಲ್ಲ. ಒಂದು ನಿಗದಿತ ಮನೆ, ಹೆಂಡತಿ, ಮಕ್ಕಳು, ಊಟ, ಹೀಗೆ ಕೆಲವು ಫೆಸಿಲಿಟಿಗಳಿಗೆ ಹೊಂದಿಕೊಂಡು ಬಿಟ್ಟಿರುತ್ತದೆ. ಇವೆಲ್ಲ ತಿಂಗಳುಗಟ್ಟಲೆ ತಪ್ಪಿ ಹೋದಾಗ ಮನಸ್ಸು ಡಿಪ್ರೆಸ್ ಆಗೋದು ಸಹಜ. ಅಂಥದ್ರಲ್ಲಿ ಒಬ್ಬರ ಮೇಲೊಬ್ಬರು ಮುನಿಸ್ಕೊಂಡ್ರೆ, ಸಿಟ್ಟು ಮಾಡಿಕೊಂಡ್ರೆ ಎಲ್ಲರಿಗೂ ಬೇಸರವಾಗುತ್ತೆ. ಅಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾವು ಇನ್ನೂ ಕೆಲವು ದಿನ ಮ್ಯೂನಿಕ್ನಲ್ಲೇ ಇರಬೇಕು. ತೀರಾ ವೇಗವಾಗಿ, ಅನಿರೀಕ್ಷಿತವಾಗಿ ಇಟಾಲಿಯನ್ ಟಾರ್ಗೆಟ್ಸ್ನ ಮುಗಿಸಬೇಕಾಯಿತು. ಇಷ್ಟು ಅವಸರ, ಇಂತಹ ವೇಗ ಒಳ್ಳೆಯದಲ್ಲ. ಇವತ್ತಿನ ತನಕ 13 ಜನರನ್ನು ತೆಗೆದಿದ್ದೇವೆ. ಅವರದ್ದೇ ಜಾಗಕ್ಕೆ ಮನೆಗೆ ನುಗ್ಗಿ. ನಾಟ್ ಎ ಸ್ಮಾಲ್ ಥಿಂಗ್. ಕೆಲವು ದಿನ ಮ್ಯೂನಿಕ್ನಲ್ಲೇ ಇರೋಣ. ಲೆಟ್ಸ್ ಲೈ ಲೋ. ಇದು ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬರೋ ಜಾಗ. ಪೊಲೀಸರಿಗೆ ಅನುಮಾನ ಬರೋದಿಲ್ಲ. ಬಿ ಕ್ವೈಟ್ ಅಂದಿದ್ದ ಭೀಷಮ್. ಸೌರವ್ ಮತ್ತು ರೆಡ್ಡಿ ನಡುವಿನ ಮುನಿಸನ್ನಷ್ಟೇ ಅಲ್ಲ, ಕಾರ್ಲೋಸ್ ಮಾಥುರ್ ಹೇಳಿದ ಮಾತ್ರಕ್ಕೆ 2 ದಿನದ ಅವಧಿಯಲ್ಲಿ ಅವರಿಬ್ಬರನ್ನು ಕೊಲ್ಲಲು ಹೊರಟ ನನ್ನನ್ನು ಭೀಷಮ್ ಎಚ್ಚರಿಸಿದ್ದ. ಅವನ ಮಾತು ಸರಿ ಅನ್ನಿಸಿತ್ತು. ಈ ಬಾರಿ ನಾವು ಅವಸರ ಮಾಡಿಕೊಂಡೆವು. ಸರಿಯಾಗಿ ಅವರಿಬ್ಬರ ಚಲನವಲನ ಅಭ್ಯಸಿಸಿರಲಿಲ್ಲ. ಅಸಲಿಗೆ ಅವರಿಬ್ಬರು ಯಾರು ಎಂಬುದೂ ನಮಗೆ ಗೊತ್ತಿರಲಿಲ್ಲ. ಕೊಲೆಯ ನಂತರ ಎಸ್ಕೇಪ್ ರೂಟ್ ಯಾವುದು ಅಂತಲೂ ಯೋಚನೆ ಮಾಡಿರಲಿಲ್ಲ. ಅದರಲ್ಲೂ ಕಾರಿನಲ್ಲಿದ್ದ ಬಾಡಿಗಾರ್ಡ್ನನ್ನು ಕೊಂದದ್ದು ಅದು ಅಕ್ಷಮ್ಯ. ಅಲ್ಲಿ ಇಬ್ಬರದ್ದು ಬುದ್ಧಿ ಕೆಲಸ ಮಾಡಿರಲಿಲ್ಲ, ದೇಹದ ರಿಫ್ಲೆಕ್ಸ್ ಕೆಲಸ ಮಾಡಿತ್ತು. ಹಾಗಾಗಬಾರದಲ್ವೇ? ಈ ಹಿಂದಿನ ಯಾವ ಹತ್ಯೆಗಳಲ್ಲೂ ಈ ತರಹದ ಅವಘಡಗಳು ಆಗಿರಲಿಲ್ಲ. ಇನ್ನೂ ಪಟ್ಟಿ ಏನು ತುಂಬ ದೊಡ್ಡದಿರಲಿಲ್ಲ. ಆದರೆ ಈ ಬಾರಿ ಆದ ತಪ್ಪುಗಳು ಮತ್ತೆ ಆಗಕೂಡದು. ಹಾಗಂತ ನಾನೇ ಡಿಸೈಡ್ ಮಾಡಿದ್ದೆ. ಮ್ಯೂನಿಕ್ನ ಮನೆಯಲ್ಲಿ ಪೂರ್ತಿಯಾಗಿ ಅಡುಗೆ ಉಸ್ತುವಾರಿ ತೆಗೆದುಕೊಂಡವನು ಭೀಷಮ್. ಅಲ್ಲಿಗೊಂದು ಟಿವಿ ತಂದಿಟ್ಟ ರೆಡ್ಡಿ. ಸೌರವ್ಗೆ ಒಂದಿಡೀ ಕೇಸ್ನಷ್ಟು ಪಿಲ್ಸ್ ಬಿಯರ್ ತಂದಿಟ್ಟು ಎಲ್ಲರಲ್ಲೂ ಅಚ್ಚರಿ ಹುಟ್ಟಿಸಿದ್ದ. ಅಲ್ಲಿಗೆ ಅವರು ರಾಜಿಯಾದಂತಾಗಿತ್ತು. ವಿಚಿತ್ರ ಅಂದರೆ ಮೊಟ್ಟ ಮೊದಲ ಬಾರಿಗೆ ನಂಬಿ ಚೆಸ್ ಆಡತೊಡಗಿದ ಒಬ್ಬನೇ.
ಮನುಷ್ಯನ ಮೆದುಳು ತಾನಷ್ಟೇ ಗೆಲ್ಲಬೇಕು ಅಂತ ಬಯಸುತ್ತದೆ. ಆದರೆ ಚೆಸ್ ಬೋರ್ಡಿನ ಆಚೆಗೂ ಕುಳಿತು ಶತ್ರು ಹೇಗೆ ಯೋಚನೆ ಮಾಡುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅದು ನಂಬಿಯ ಸಿದ್ಧಾಂತ. ಅಪರೂಪಕ್ಕೊಮ್ಮೆ ನಾನು ಮತ್ತು ಭೀಷಮ್ ತಿರುಗಾಡಲು ಹೋಗುತ್ತಿದ್ದೆವು. ಕಾರ್ಲ್ಸ್ ರೂಹೆಯ ಕೊಲೆಗಳಿಗೆ ಇಟಲಿಯ ಕಂಪನಿಯ ಒಳಗಿನ ರಾಜಕೀಯ ಕಚ್ಚಾಟ ಕಾರಣವಿರಬಹುದು ಎಂಬ ತೀರ್ಮಾನಕ್ಕೆ ಜರ್ಮನಿಯ ಪೊಲೀಸರು ಬರತೊಡಗಿದ್ದರು. ಹಾಗೆ ಮ್ಯೂನಿಕ್ನ ಮನೆಯಲ್ಲಿ 1 ತಿಂಗಳು ಕಳೆಯೋ ಹೊತ್ತಿಗೆ ಎಲ್ಲರಿಗೂ ಸಾಕಾಗಿತ್ತು. ಇನ್ನು ಹೊರಡೋಣ, ಅಜ್ಞಾತವಾಸ ಸಾಕು ಅಂತ ಅದೊಂದು ದಿನ ಭೀಷಮ್ ಘೋಷಣೆ ಮಾಡಿದ್ದ. ಮರುದಿನವೇ ನಾನು ಕಂಪಾಲಕ್ಕೆ ಹೊರಟುಬಿಟ್ಟೆ. ಆಮೇಲೆ ಏನಾಯ್ತು ಕೇಳೋಣ.